ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಮಾರ್ಚ್ 5ರಂದು ಹೋರಾಟ. ವಣ್ಣ ಮ್ಯಾಕೇರಿ ಸುದ್ದಿಗೋಷ್ಠಿ. ಅಭಿಮಾನಿಗಳಿಂದ ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರಫೈಲ್ ಹುಟ್ಟುಹಬ್ಬ ಆಚರಣೆ. ಗ್ಯಾರಂಟಿ ಯೋಜನೆಗೆ ಎಸ್ಸಿ ಎಸ್ಟಿ ಹಣ ಬಳಕೆ, ಬಿಜೆಪಿ ನಾಯಕರ ಆಕ್ರೋಶ. ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಶಿವರಾತ್ರಿ ಹಿನ್ನೆಲೆ 25 ಅಡಿ ಎತ್ತರದ ಭತ್ತದ ಶಿವಲಿಂಗ ಪ್ರತಿಷ್ಠಾಪನೆ. ಮಾರ್ಚ್ 8ರಂದು ರೋಟರಿ ಕ್ಲಬ್ನಲ್ಲಿ ಮಹಿಳಾ ದಿನಾಚರಣೆ ಆಯೋಜನೆ. ಈಗ ವಾರ್ತೆಗಳ ವಿವರ. ಬೆಳೆ ಹಾನಿ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ 500 ಕೋಟಿ ಘೋಷಣೆ ಮಾಡಬೇಕೆಂದು ರೈತ ಮುಖಂಡರು ಒತ್ತಾಯಿಸಿದರು. ಕಲಬುರಗಿಯಲ್ಲಿ ಜಿಲ್ಲಾ ರೈತ ಹೋರಾಟ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಕೈ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, 2024-25ನೇ ಸಾಲಿನಲ್ಲಿ ಮುಂಗಾರು ಬೆಳೆಗಳು ಅತಿವೃಷ್ಟಿಯಿಂದ 50,000 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಆದರೆ ಅಧಿಕಾರಿಗಳು ಕೇವಲ 19,000 ಹೆಕ್ಟೇರ್ ಹಾನಿಯಾಗಿರುವುದಾಗಿ ತೋರಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ 6.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದ್ದು, ಇದರಲ್ಲಿ 4 ಲಕ್ಷ ಹೆಕ್ಟೇರ್ ತೊಗರಿ ನೆಟೆ ರೋಗದಿಂದ ಹಾಳಾಗಿದೆ. ಬೆಳೆ ಕಳೆದುಕೊಂಡು ರೈತರು ಆರ್ಥಿಕ ನಷ್ಟಕ್ಕೆ ಸಿಲುಕಿದ್ದಾರೆ. ಸಾಲ ಬಾಧೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಎಕರೆ ತೊಗರಿ ಬೆಳೆ ಹಾನಿಗೆ 25,000 ಪರಿಹಾರ ನೀಡಬೇಕೆಂದು ರೈತ ಮುಖಂಡರು ಆಗ್ರಹಿಸಿದರು. ಸರ್ಕಾರ ಪರಿಹಾರ ಘೋಷಣೆ ಮಾಡದಿದ್ದರೆ ಮಾರ್ಚ್ 5ರಂದು ಎತ್ತಿನ ಬಂಡಿಗಳೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರೈತ ಸಂಘಟನೆಗಳು ಸೇರಿಕೊಂಡು ಜಿಲ್ಲೆಯ ಜ್ವಲಂತ ಸಮಸ್ಯೆಯಾದಂಥ ತೊಗರಿ ನೆಟೆರೋಗದಿಂದ ತತ್ತರಿಸಿದಂಥ ತೊಗರಿ ಬೆಳೆಗಾರರಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಂದು ವಿನೂತನವಾದಂಥ ಒಂದು ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಪರಿಹಾರ ಸರ್ಕಾರದಿಂದ ಸಿಗಬೇಕೆನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ನಾವು ಹಾಕ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಈಗಾಗಲೇ ನಮ್ಮ ದಯಾನಂದ ಪಾಟೀಲರು ಹೇಳಿದ್ದಾರೆ. ಮೊನ್ನೆ ನಾವು 22ನೇ ತಾರೀಕಿನ ದಿವಸ ನಗರದ ಐವನ್ ಶಾಹಿಯಲ್ಲಿ ಈ ಒಂದು ಎಲ್ಲ ರೈತ ಮುಖಂಡರ ಒಂದು ಸಭೆಯನ್ನು ಸೇರಿ ಅವತ್ತಿನ ದಿವಸ ಒಂದು ನಿರ್ಧಾರವನ್ನು ಮಾಡಿ ಬರುವಂಥ ಮಾರ್ಚ್ 5ನೇ ತಾರೀಕಿನ ದಿವಸ ನಾವು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏನು ಕಲಬುರಗಿ ಜಿಲ್ಲೆ ಇರುವಂಥ ಎಲ್ಲ ರೈತರನ್ನು ಜಾಗೃತಿಗೊಳಿಸಿ ಎತ್ತಿನ ಬಂಡೆಗಳ ಮುಖಾಂತರ ಮತ್ತು ಹಲವಾರು ರೈತ ಮುಖಂಡರು ಸೇರಿಕೊಂಡು ಅವತ್ತಿನ ದಿವಸ ದೊಡ್ಡ ಹೋರಾಟವನ್ನು ಏನು ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ನಾವು ಬೆಳಗ್ಗೆ 10 ಗಂಟೆಯಿಂದ ನಮ್ಮ ವಿಧಾನಸೌಧವರೆಗೆ ಮೆರವಣಿಗೆ ಮುಖಾಂತರ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ತಮಗೆ ಈ ಮುಂಚೆ ಹೇಳ್ದಂಗೆ ಇದೊಂದು ವಿನೂತನವಾದಂಥ ಒಂದು ಪ್ರತಿಭಟನೆ ಮಾಡುವ ಸಲುವಾಗಿ ನಮ್ಮ ಎತ್ತಿನ ಬಂಡೆಗಳ ಅಲ್ಲೇ ಎತ್ತುಗಳ ಕೊಳ್ಳ ಹರಿದು ಅಲ್ಲಿ ರೊಟ್ಟಿ ಬುತ್ತಿ ಬಿಚ್ಚಿ ಉಂಡಿ ಪಲ್ಯ, ರೊಟ್ಟಿ, ಚಟ್ನಿ ಎಲ್ಲ ಅಲ್ಲೇ ಊಟ ಮಾಡುವ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದು ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ನಾಯಕರು ಕೂಡ ಒತ್ತಾಯ ಮಾಡಿ ರೈತರಿಗೆ ಪರಿಹಾರ ಕೊಡುವಂಥ ಒಂದು ಕೆಲಸ ಆಗಬೇಕೆನ್ನುವಂಥ ನಮ್ಮದು ಮುಖ್ಯ ಉದ್ದೇಶದ. ಆದ್ದರಿಂದ ಈ ಒಂದು ಹೋರಾಟಕ್ಕೆ ನಮ್ಮ ಜಿಲ್ಲೆಯಲ್ಲಿರುವಂಥ APMC ಅವರು ಆಗಿರ್ಬೋದು,
ಆಮೇಲೆ ಫುಡ್ಗೇನ್ ಅಸೋಸಿಯೇಷನ್ ಆಗಿರ್ಬೋದು, ದಾಲ್ಮಿಲ್ ಅಸೋಸಿಯೇಷನ್ ಆಗಿರ್ಬೋದು, ಆಮೇಲೆ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮಂಡಳಿ ಆಗಿರ್ಬೋದು, ವಿವಿಧ ಸಮಾಜದ ಮುಖಂಡರು ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರೂ ಇಂಥ ಒಂದು ಅದ್ಭುತವಾದಂಥ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕೆನ್ನುವಂಥ ಒಂದು ಮನವಿಯನ್ನು ತಮ್ಮ ಮುಖಾಂತರ ಅವರೆಲ್ಲರಿಗೂ ಕೂಡ ನಾವು ಮಾಡ್ತಾಯಿದ್ದೀವಿ. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಏನು ಕಳೆದ ಒಂದು 2023-24ನೇ ಸಾಲಿನಲ್ಲಿ ಏನು ನೆಟೆ ಹೊಡೆದಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸುಮಾರು 733.2 ಕೋಟಿ ರೂಪಾಯಿವರೆಗೆ ಏನು ಪರಿಹಾರವನ್ನು ಹಿಂದಿನ ಸರ್ಕಾರ ನೀಡಿತ್ತು. ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ರೈತ ಹೋರಾಟಗಾರರಾಗಿರ್ಬೋದು ಮತ್ತು ಈಗಿನ ಏನು ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನಮ್ಮ ಪ್ರಿಯಾಂಕ ಖರ್ಗೆಜಿ ಆಗಿರ್ಬೋದು, ಶರಣ ಪ್ರಕಾಶ್ ಪಾಟೀಲ್ ಜಿ ಅವರಾಗಿರ್ಬೋದು, ಆಮೇಲೆ ಇನ್ನಿತರ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಆ ತೊಗರಿ ದಂಟನ್ನು ಪ್ರದರ್ಶನ ಮಾಡುವ ಮುಖಾಂತರ ಮಿನಿ ವಿಧಾನಸೌಧದಲ್ಲಿ ಆ ಒಂದು ಒತ್ತಾಯವನ್ನು ಮಾಡಿದ ಒಂದು ಪ್ರತಿಫಲವಾಗಿ ಮತ್ತು ಆ ಸರ್ಕಾರಕ್ಕೆ ಈ ರೈತರ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಸವರಾಜ್ ಇಂಗಿನ್, ಅವಣ್ಣ ಮ್ಯಾಕೇರಿ, ದಯಾನಂದ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಯುವ ನಾಯಕ ಮಾದಿಗ ಸಮುದಾಯದ ಮುಖಂಡ ಲಿಂಗರಾಜ್ ತಾರಾಫೈಲ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಕಲಬುರಗಿ ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮೂಲಕ ಗಮನ ಸೆಳೆದರು. ಜೈ ಕನ್ನಡಿಗರ ಸೇನೆಯ ವತಿಯಿಂದ ನಗರದ ಪ್ರಸಿದ್ಧ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವುದರ ಜೊತೆಗೆ ನಿರ್ಗತಿಕರಿಗೆ ಬೆಡ್ಶೀಟ್ಗಳನ್ನು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಜೈ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ದತ್ತು ಬಾಸ್ಗಿ ಅವರು, ಲಿಂಗರಾಜ್ ತಾರಾಫೈಲ್ ಅವರು ದಲಿತ ಮಾದಿಗ ಸಮುದಾಯದ ಕ್ರಿಯಾಶೀಲ ನಾಯಕರಾಗಿದ್ದು ಕಾಂಗ್ರೆಸ್ ಅಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅವರ ಹುಟ್ಟುಹಬ್ಬದ ದಿನದಂದು ನಿರ್ಗತಿಕರಿಗೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಎಂದು ಹೇಳಿದರು. ಬಳಿಕ ಮಾತನಾಡಿದ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗನ್ನಾಥ್ ಸೂರ್ಯವಂಶಿ ಅವರು, ಲಿಂಗರಾಜ್ ತಾರಾಫೈಲ್ ಅವರು ರಾಜಕೀಯದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಏರುವ ಮೂಲಕ ಯಶಸ್ಸನ್ನ ಕಾಣಲಿ ಎಂದು ಶುಭ ಹಾರೈಸಿದರು. ಒಂದು ಶ್ರೀ ಶರಣಬಸವೇಶ್ವರ ದೇವಾಲಯದ ಶರಣಬಸವೇಶ್ವರ ಅಪ್ಪರದ ಆಶೀರ್ವಾದದಿಂದ ಜೈ ಕನ್ನಡಿಗರ ಸೇನೆ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯ ಸೋದರಂಥ ದತ್ತು ಬಾಸ್ಗಿ ಅವರು ಮತ್ತು ಮಲ್ಲು ಅವರು ಮತ್ತು ಸೇನೆ ಎಲ್ಲ ಪದಾಧಿಕಾರಿಗಳು ಕೂಡಿ ಇವತ್ತಿನ ದಿವಸ ನಮ್ಮ ಅವರು ಆತ್ಮೀಯ ಸೋದರಾದಂಥ ಲಿಂಗರಾಜ್ ತಾರ್ಪೆಲ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೀನಿ. ಅವರಿಗೆ ಇಲ್ಲಿ ಇದ್ದಂಥ ಎಲ್ಲ ಪದಾಧಿಕಾರಿಗಳಿಗೂ, ಇಲ್ಲಿ ನಿರ್ಗತಿಯವರಿಗೆ, ಎಲ್ಲ ಈ ನಾಡಿನ ಜನತೆಗೆ, ನಮ್ಮ ಲಿಂಗರಾಜ್ ತಾರ್ಪೆಲ್ ಅವರಿಗೆ ಪರವಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೀನಿ ಹುಟ್ಟುಹಬ್ಬದ. ಮತ್ತು ಅವರು ಅಧ್ಯಕ್ಷರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಮತ್ತು ಒಳನಾಡು ಅದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಅವ್ರದ್ದು. ಪ್ರಿಯಾಂಕಾ ಸಾಹೇಬ್ರಲ್ಲಿ ಮತ್ತು ಡಾಕ್ಟರ್ ಶರಣಪ್ರಕಾಶ್ ಅವ್ರದ್ದು ಸೋದರರಾದಂಥ ಅವರು ಶಿಷ್ಯರು ಅವರು ಮತ್ತು ಕಾಂಗ್ರೆಸ್ದು ಎಲ್ಲ ಇಲ್ಲಿ ನಾಯಕರು ಅವರು ಭಾಳಷ್ಟು ಬೇಕಾದವರು, ಸಮೀಪದವರು ಪ್ರೀತಿಸ್ತಾರೆ. ಅವರಿಗೆ ಸಿದ್ದರಾಮಯ್ಯ ಅವರು ಒಳ್ಳೆಯ ರೀತಿ ಅವರಿಗೆ ಕಾಂಗ್ರೆಸ್ದಲ್ಲಿ ಗಣ್ಯ ವ್ಯಕ್ತಿಯರು ಅವ್ರಿಗೆ ಮಾನ ಮರ್ಯಾದೆ ಕೊಡ್ತಾರೆ. ಯಾಕೆ ಅವರ ನಡವಳಿಕೆ ಒಳ್ಳೆಯದ, ಸರ್ವಧರ್ಮದ ಸೇವೆ ಸಲ್ಲಿಸ್ತಾ ಬರ್ತಾ ಅಂತ ನಮ್ಮದು ಬಡವರು ಅವರು ಭಾಳ ನಮ್ಮ ಲಿಂಗರಾಜ್ ತಾರ್ಪೆಲ್ ಅವರು ಬಡತನದಿಂದ ಬಂದವರು. ಅವರಿಗೆ ಭಾಳಷ್ಟು ಜೀವನದಲ್ಲಿ ಅವರಿಗೆ ಭಾಳಷ್ಟು ಅನುಭವ ಇದೆ.
ಬಡತನ ಏನಿದೆ ಎಂಬುದು ಅದರಲ್ಲಿ ಬೆಳೆದಿದ್ದಾರೆ. ಅವರು ತಮ್ಮರು ಒಂದು IAS ಇದು KS ಆಫೀಸರ್ ಇದ್ದಾರೆ, ಅವ್ರ ಸಿಸ್ಟರ್ ತಹಶೀಲ್ದಾರ್ ಇದ್ದಾರೆ. ಬಡತನದಿಂದ ಅವರು ಸೋದರಿಯವರಿಗೆ ಬ್ರದರ್ ಅವರಿಗೆ ಬೆಳೆಸಿದ್ದಾರೆ. ಅವರಿಗೆ ದೇವರು ಇನ್ನೊಂದು ನಮ್ಮ ಲಿಂಗರಾಜ್ ಅವರಿಗೆ ಉನ್ನತ ಮಟ್ಟಕ್ಕೆ ಬೆಳೀಲಿ, ಅವ್ರ ಫ್ಯಾಮಿಲಿ ಕುಟುಂಬಕ್ಕೆ ಒಳ್ಳೆಯ ರೀತಿ ನಮ್ಮ ಶರಣಬಸವೇಶ್ವರ ದೇವರು ಅವ್ರಿಗೆ ಕಾಪಾಡಲಿ, ಎಲ್ಲ ದೇವರು ಅವ್ರ ಹಿಂದೆ ಇರಲಿ. ಮತ್ತು ನಮ್ಮ ದತ್ತು ಬಾಸಿಗೆ ಅವರದು ಜೈ ಕನ್ನಡಿಗರ ಸೇನೆ ಅದ್ಭುತವಾಗಿ ಬೆಳೀತಾ ಇದೆ. ಎಲ್ಲ ಸೇವೆಯಲ್ಲಿ ಪರಿಗಣಿಸಿ ಎಲ್ಲವುದು ಒಂದು ಸಣ್ಣ ವಿಷಯ ಇರಲಿ, ದೊಡ್ಡದಿಲ್ಲರಿ, ಮಂತ್ರಿಯವರಲ್ಲಿ ಯಾವುದೇ ಸಾರ್ವಜನಿಕ ವಿಷಯ ಇರಲಿ, ಏನೇ ಇರಲಿ ಅದರಲ್ಲಿ ಭಾಗಿಯಾಗಿ ಸೇನೆ ಕೊಡುಗೆ ಏನಿದ ಸಂಪೂರ್ಣವಾಗಿ ಅವರು ವ್ಯವಸ್ಥೆಯಾಗಿ ನಡೆಸ್ಕೊಂತ ಬರ್ತಾ ಇದ್ದಾರೆ. ಇವತ್ತು ಅವರು ದೊಡ್ಡ ಮನಸ್ಸು, ದೊಡ್ಡ ಗುಣ. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಬಂದು ಇವತ್ತು ಆತ್ಮೀಯ ಸೋದರರಾದಂಥ ಲಿಂಗರಾಜ್ ತಾರ್ಪೆಲ್ ಅವರದ ಪರವಾಗಿ ಬಡ ಜನರಿಗೆ, ನಿರ್ಗತಿ ಇದ್ದವರಿಗೆ ಇವತ್ತು ಬೆಡ್ಶೀಟನ್ನು ವಿತರಣೆ ಮಾಡುತ್ತಾ ಬರ್ತಾ ಇದ್ದಾರೆ. ಅವರೆಲ್ಲ ಗಣ್ಯಮಾನ್ಯರಿಗೆ ಗುರುತಿಸಿ ಭಾಳಷ್ಟು ಗೌರವ ಕೊಡ್ತಾ ಬರ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೆಯ ರೀತಿ ಕಾಪಾಡಿಕೊಂಡು ಹೋಗಲಿ. ನಮ್ಮ ದತ್ತು ಬಾಸಿಗೆಯವರಿಗೆ ಮತ್ತು ಅವರು ಸೇನೆ ಪದಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೆ ನಾನು ಇವತ್ತು ಶುಭಾಶಯಗಳನ್ನು ಹಾರೈಸಿ ನಾನು ಧನ್ಯವಾದಗಳನ್ನು ಬಯಸ್ತೇನೆ. ಇವತ್ತು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಇವತ್ತು ಲಿಂಗರಾಜ್ ಅಣ್ಣ ತಾರ್ಪೆಲ್ಲನವರಿಗೆ ಇವತ್ತು 46ನೇ ಹುಟ್ಟುಹಬ್ಬದ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತೆಲ್ಲ ಬಡ್ಡೆಯನ್ನು ಎಲ್ಲ ಕಡೆಗೆ ಆಚರಣೆ ಮಾಡ್ತಾರೆ. ಇಲ್ಲಿ ಅನ್ನ ಸಂತರ್ಪಣೆ ಇರ್ಬೋದು, ಮತ್ತು ಏನು ಬೆಡ್ಶೀಟ್ ವಿತರಣೆ ಇರ್ಬೋದು. ಇವತ್ತೆಲ್ಲ ಕಡೆಗೆ ಲಿಂಗರಾಜ್ ಅಣ್ಣವ್ರದ್ದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಇವತ್ತು ಎಲ್ಲ ಕಡೆಗೆ ಆಚರಣೆ ಮಾಡಕತ್ತಿದ್ದಾರೆ. ಅದು ಜೊತೆಯಲ್ಲಿ ಇವತ್ತು ಶರಣಬಸವೇಶ್ವರ ಇವತ್ತು ಆವರಣದಲ್ಲಿ ಇವತ್ತು ನಾವು ಇನ್ನು ಬಡ್ಡೆಯನ್ನು ಹಮ್ಮಿಕೊಂಡಿವಿ. ಇವತ್ತು ನಿರ್ಧಕರಿಗೆ ಇವತ್ತು ನಾವು ಬೆಡ್ಶೀಟ್ ವಿತರಣೆ ಮಾಡಿದ್ದೀವಿ. ಇವತ್ತು ಜೊತೆಯಲ್ಲಿ ಇವತ್ತು ಲಿಂಗರಾಜ್ ಅಣ್ಣವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುತ್ತಾ ಇವತ್ತು ಜೊತೆಯಲ್ಲಿ ಇವತ್ತು ಏನು ಲಿಂಗರಾಜ್ ಅಣ್ಣವರು ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು, ಮುಂದಿನ ದಿನಗಳಲ್ಲಿ MLA ಆಗಬೇಕಂತ ನಂದು ಆರೋಗ್ಯ ಕೊಡಬೇಕು ಅವರಿಗೆ. ಇವತ್ತು ಅವ್ರ ಕುಟುಂಬಕ್ಕೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಲಿಂಗರಾಜ್ ಅಣ್ಣವರು ಇವತ್ತು ಸಮಾಜದಲ್ಲಿ ಅನೇಕ ಸಮಾಜದಲ್ಲಿ ಇವತ್ತೆಲ್ಲ ಸಮಾಜ ಇವತ್ತು ಅವರಿಗೆ ಆಶೀರ್ವಾದ ಅದ. ಇವತ್ತು ಶರಣಬಸವೇಶ್ವರ ಇವತ್ತು ಅವರಿಗೆ ಆಶೀರ್ವಾದ ಕೊಡ್ತದಂತ ಏನು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಮುಖಂಡರ ಲಿಂಗರಾಜ್ ಅಣ್ಣವರಿಗೆ ಇವತ್ತು ಶರಣಬಸವೇಶ್ವರ ಇವತ್ತು ಆಶೀರ್ವಾದ ಮಾಡಲಿ. ಇವತ್ತು ನಾವು ಒಂದು ಪೂಜೆಯನ್ನು ಸಲ್ಲಿಸಿದ್ದೀವಿ ಇವತ್ತು ಶರಣಬಸವೇಶ್ವರಲ್ಲಿ. ಅದಕ್ಕೂ ಪ್ರಾರ್ಥನೆ ಮಾಡುತ್ತಾ ಇವತ್ತು ಸಿದ್ಧಿಬೇಶ ದರ್ಗಾ ಇರ್ಬೋದು, ಇವತ್ತು ಶರಣಬಸವೇಶ್ವರ ಇರ್ಬೋದು, ಕಾಜಾ ಬಂಜಾರಾಮ ಇರ್ಬೋದು, ಎಲ್ಲ ಕಡೆಗೆ ಇವತ್ತು ಅಭಿಮಾನಿ ಬಳಗಗಳು ಇವತ್ತು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಇವತ್ತು ಮುಂದಿನ ದಿನದಲ್ಲಿ ಲಿಂಗರಾಜ್ ಅಣ್ಣವರಿಗೆ ನಾನು ಆಟಲಿ ಅಂದು ಹೇಳುತ್ತಾ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಅವರು ಯಾರಪ್ಪ ಮುಖಂಡರು ಅಂದ್ರೆ ಲಿಂಗರಾಜ್ ಅಣ್ಣವರು ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಇರ್ತಿದ್ದಾರೆ. ಇವತ್ತಂದ್ರೆ ಅವರಿಗೆ ಸಮಾಜ ಎಲ್ಲ ಆಶೀರ್ವಾದ ಇರ್ತದ. ಎಲ್ಲ ಮುಖಂಡರಲ್ಲಿ ನಮ್ಮ ಲಿಂಗರಾಜ್ ಅಣ್ಣವರಿಗೆ ಇವತ್ತು ಮುಂದಿನ ದಿನಗಳಲ್ಲಿ MLA ಆಗಬೇಕಂತ ನನ್ನ ಆಶೀರ್ವಾದ. ಇವತ್ತು ನಮ್ಮ ಸಂಘಟನೆ ವತಿಯಿಂದ ಎಲ್ಲ ಕನ್ನಡ ಪರ ಸಂಘಟನೆ ವತಿಯಿಂದ ಇವರಿಗೆಲ್ಲ ಬೆಂಬಲ ಇದೆ. ಇವತ್ತು ಮುಂದಿನ ದಿನ ಆರಿಸಿ ಬರಬೇಕು. ನಮ್ಮ JDP ಇರ್ಬೋದು, ಇವತ್ತು MLA ಇರ್ಬೋದು, ನಮ್ಮ ಸಮಾಜದಾಗ ಇವತ್ತು ಆರಿಸಿ ಬರಬೇಕಂತ ನಮ್ಮ ಲಿಂಗರಾಜ್ ಅಣ್ಣವರಿಗೆ ಹೇಳುತ್ತಾ ಇವತ್ತು ಹುಟ್ಟುಹಬ್ಬದ 46ನೇ ಹುಟ್ಟುಹಬ್ಬದ ಮತ್ತು ಲಿಂಗರಾಜ್ ಅಣ್ಣವರಿಗೆ ವಿಷಯ ಹ್ಯಾಪಿ ಬರ್ತಡೇ ಅಣ್ಣ. ಇವತ್ತು ನೀ ಎಲ್ಲಿ ಇರ್ದಿರ್ವಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಸದಾ ಅಂತ ಇವತ್ತು ಶರಣಬಸವೇಶ್ವರರಿಗೆ ಪ್ರಾರ್ಥನೆ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ಮಲ್ಲು ಅಲ್ಲಗೂಡ, ನವೀನ್, ಶರಣು, ಪ್ರಕಾಶ್, ಅರ್ಜುನ್, ವಿಜಯ್ ಕುಮಾರ್, ಅರ್ಜುನ್ ಮೇತ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಕಾರ್ಯವೈಖರಿ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ಕಲಬುರಗಿಯಲ್ಲಿ ಜಿಲ್ಲಾ ಬಿಜೆಪಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡುತ್ತಿಲ್ಲ ಎಂದು ತೀವ್ರ ವಾಗ್ದಾಳಿ ನಡೆಸಿದರು. ಗಂಗಾ ಕಲ್ಯಾಣಕ್ಕೆ ಅನುದಾನ ಕೊಡ್ತಿಲ್ಲ, ಒಬ್ಬ ದಲಿತರಿಗೆ ಭೂ ಒಡೆತನದಡಿ ಜಮೀನು ನೀಡಿಲ್ಲ, ವಸತಿ ಶಾಲೆಗಳು ಸೇರಿ ಯಾವುದೇ ಅಭಿವೃದ್ಧಿಗಳು ನಡೆಯುತ್ತಿಲ್ಲ. ಅಲ್ಲದೆ ದಲಿತರ ಎಸ್ಇಪಿ ಅಥವಾ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರದ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರುದ್ಧ ಬಿಜೆಪಿ ಜನಾಭಿಪ್ರಾಯ ಮೂಡಿಸಲು ತೀರ್ಮಾನಿಸಿದ್ದು 14 ತಂಡಗಳನ್ನು ಮಾಡಿಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯದ ಜನತೆಗೆ ಕೈ ಸರ್ಕಾರದ ದೂರಾಡಳಿತ ಕುರಿತು ಜನಾಭಿಪ್ರಾಯ ಮೂಡಿಸಲಾಗುತ್ತದೆ ಅಂತ ತೆಲ್ಕೂರ್ ಹೇಳಿದ್ರು. ಅಲ್ಲದೆ ಅಧಿವೇಶನದಲ್ಲಿ 6C ಕಲಂ ತಿದ್ದುಪಡಿ ಮಾಡಲು ಬಿಜೆಪಿ ಒತ್ತಾಯ ಮಾಡುತ್ತೆ. ಜೊತೆಗೆ ಗ್ಯಾರಂಟಿಗೆ ಬಳಸಿಕೊಂಡಿರುವ ಎಸ್ಇಪಿ ಅಥವಾ ಟಿಎಸ್ಪಿ ಮೀಸಲಿಟ್ಟ ಹಣವನ್ನು ವಾಪಸ್ ಕೊಡುವಂತೆ ಒತ್ತಾಯ ಮಾಡುವುದಾಗಿ ಮಾಜಿ ಶಾಸಕ ತೆಲ್ಕೂರ್ ಹೇಳಿದ್ರು. ಇನ್ನು ಗೋವಿಂದ್ ಕಾರಜೋಳ ನೇತೃತ್ವದಲ್ಲಿ ಮಾರ್ಚ್ 2ರಂದು ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಹೇಳಿದರು. 6C ಅನ್ನುವಂಥ ಕಲಾಮನ್ನು ಕೂಡ ನಾವು ತಿದ್ದುಪಡಿ ಮಾಡಬೇಕು. ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವರಿಗೋಸ್ಕರನೇ ಖರ್ಚು ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಮತ್ತು ಇಲ್ಲಿಯವರೆಗೂ ಏನು ಗ್ಯಾರಂಟಿಗೋಸ್ಕರ ಖರ್ಚು ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನು ಮರಳಿ ವಾಪಸ್ಸು ತಗೊಂಡ್ಬಿಟ್ಟು ಅದನ್ನು ಕೂಡ ದಲಿತರಿಗೋಸ್ಕರ ಖರ್ಚು ಮಾಡಬೇಕು. ಇವತ್ತು ಆಯಾ ಹಣವನ್ನು ಏನು TSP ಮತ್ತು ಇದನ್ನು ಕಂಪಲ್ಸರಿ 100% ಖರ್ಚು ಮಾಡಬೇಕಂತಕ್ಕಂಥ ಕಾನೂನು ಕರ್ನಾಟಕದಲ್ಲಿ ಇದೆ. ಆದರೆ ಇಲ್ಲಿವರೆಗೂ ನಾನು ಅದನ್ನೇ ಹೇಳ್ತಾ ಇದ್ದೇನೆ, 24-25ರ ಒಂದು ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥ 39,900 ಕೋಟಿ ರೂಪಾಯಿನಲ್ಲಿ 20,404 ಕೋಟಿ ಮಾತ್ರ ಈ 11 ತಿಂಗಳಲ್ಲಿ ಖರ್ಚಾಗಿದೆ. ಇನ್ನುಳಿದಂಥ 1 ತಿಂಗಳಲ್ಲಿ 19,000 ಕೋಟಿ ರೂಪಾಯಿ ಹೇಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಇದೆ? ಮಾನ್ಯ ಖರ್ಗೆ ಇದೇ ಮಾರ್ಚ್ 2ನೇ ತಾರೀಕು ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಸಂಸತ್ ಸದಸ್ಯರಾದಂಥ ಗೋವಿಂದ್ ಕಾರಜೋಳಜಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ನಾವು ಕಲಬುರಗಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಸೇರಿಕೊಂಡು ಏನು ಇದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳೋದ್ರ ಜೊತೆಗೆ ಮತ್ತು ಯಾವುದು ಬಜೆಟ್ನಲ್ಲಿ ಮೀಸಲಿಟ್ಟಿರುವಂಥ ಸಂಪೂರ್ಣ ಹಣವನ್ನು ದಲಿತರ ಓಣಿ ಇರ್ಬೋದು, ದಲಿತರ ವಿಶೇಷ ವ್ಯಾಸಂಗ ಮತ್ತೊಂದು ವಿಚಾರಗಳಿಗೆ ಈ ಸರ್ಕಾರ ಖರ್ಚು ಮಾಡಬೇಕು ಅಂತ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಶಿವರಾತ್ರಿ ಹಿನ್ನೆಲೆ 25 ಅಡಿ ಎತ್ತರದ ಭತ್ತದ ಶಿವಲಿಂಗ ಪ್ರತಿಷ್ಠಾಪನೆ. ಮಾರ್ಚ್ 8ರಂದು ರೋಟರಿ ಕ್ಲಬ್ನಲ್ಲಿ ಮಹಿಳಾ ದಿನಾಚರಣೆ ಆಯೋಜನೆ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಾರ್ತೆಗಳಿಗೆ ಸ್ವಾಗತ.
ಕಲಬುರಗಿ ನಗರ ಹೊರವಲಯದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ 26ರಂದು ಭತ್ತದಿಂದ ಅಲಂಕೃತಗೊಂಡ 25 ಅಡಿಯ ಶಿವಲಿಂಗ ಹಾಗೂ 12 ಜ್ಯೋತಿರ್ಲಿಂಗ ದರ್ಶನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರೀಸ್ ಉಪವಲಯ ಕಲಬುರಗಿ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ವಿಜಯ ದೀದಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೀತಾನಗರದಲ್ಲಿ 5 ಎಕರೆ ಪ್ರದೇಶದಲ್ಲಿ ನೆಲೆಗೊಂಡಿರುವ ಅಮೃತ ಸರೋವರ ಲಕ್ಷಾಂತರ ಜನರನ್ನು ಆಧ್ಯಾತ್ಮದತ್ತ ಆಕರ್ಷಿಸುತ್ತಿದೆ. ಸತತ 12 ವರ್ಷಗಳಿಂದ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ವರ್ಷವೂ ಬೆಳಗ್ಗೆಯಿಂದಲೇ ಸಾರ್ವಜನಿಕರಿಗೆ ಶಿವಲಿಂಗದ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ 5:30ರಿಂದ ಸಂಗೀತ, ನೃತ್ಯ, ಪ್ರವಚನ, ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ರಾತ್ರಿ 12ರವರೆಗೂ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿಯಿಂದ ಬಸ್ ಸೇವೆ ಕೂಡ ಲಭ್ಯವಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಓಂ ಶಾಂತಿ. ಶಿವರಾತ್ರಿಯ ನಿಮಿತ್ತ ತಮ್ಮೆಲ್ಲರಿಗೆ ಬ್ರಹ್ಮಕುಮಾರೀಸ್ ರಿಟ್ರೀಟ್ ಸೆಂಟರ್ ಅಮೃತ ಸರೋವರಕ್ಕೆ ಶಿವರಾತ್ರಿಯ ನಿಮಿತ್ತ ಹಾರ್ದಿಕ ಸ್ವಾಗತ ಕೊಡ್ತೇವೆ. ಶಿವ ನಮ್ಮೆಲ್ಲರ ಆರಾಧ್ಯ ದೈವ. ಇಡೀ ಜಗತ್ತಿಗೆ ಜಗದೇಕ ಒಡೆಯ ಒಬ್ಬನೇ ಎನ್ನುವ ಸತ್ಯವನ್ನು ಸಾರಿ ಹೇಳಲಿಕ್ಕೆ ಈ ಶಿವರಾತ್ರಿ ಹಬ್ಬವನ್ನು ವಿಶ್ವದಲ್ಲಿರುವಂತಹ 140 ದೇಶಗಳಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಬೃಹತ್ ಶಿವರಾತ್ರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ. ಏಕದೇವನ ಸಂದೇಶವನ್ನು ನೀಡಿ ಎಲ್ಲರನ್ನ ಏಕತೆಯ ಸೂತ್ರದಲ್ಲಿ ಪೋಣಿಸಿ ವಿಶ್ವ ಶಾಂತಿಗೆ ನಾಂದಿ ಹಾಡಲಿಕ್ಕೆ ಈಶ್ವರಿ ವಿಶ್ವವಿದ್ಯಾಲಯ ಶ್ರಮಿಸ್ತಾ ಇದೆ. ಈ ವರ್ಷ ಕಲಬುರಗಿಯ ಅಮೃತ ಸರೋವರ ಬ್ರಹ್ಮಕುಮಾರೀಸ್ ರಿಟ್ರೀಟ್ ಸೆಂಟರ್ನಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರು, ಇಲ್ಲಿಯ ಸಾಧಕರೇ ಸೇರಿ ಭತ್ತದಲ್ಲಿ ವಿಶೇಷ 25 ಅಡಿ ಶಿವಲಿಂಗವನ್ನು ಅಲಂಕರಿಸಿದ್ದಾರೆ. ಭತ್ತದಲ್ಲಿ ಅರಳಿದ ಬೃಹತ್ ಶಿವಲಿಂಗ, ಸ್ವರ್ಣಲಿಂಗ, ಬಂಗಾರದ ವರ್ಣವನ್ನು ನೀಡಿದ್ದಾರೆ. ಆ ಸ್ವರ್ಣಲಿಂಗಕ್ಕೆ ಇಂತಹ ಒಂದು ಸುಂದರ ಅಲಂಕಾರ ಹಾಗೂ ಒಳಗಡೆ 12 ಜ್ಯೋತಿರ್ಲಿಂಗಗಳ ದರ್ಶನದ ಭಾಗ್ಯವನ್ನು ಕಲಬುರಗಿಯ ಜನತೆ 12 ವರ್ಷಗಳಿಂದ ಮಾಡ್ತಾನೇ ಇದೆ. ಆ ಶಿವಲಿಂಗಗಳನ್ನು ನಮ್ಮ ಸಹೋದರಿಯರು ವಿವಿಧ ದವಸ ಧಾನ್ಯಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ಬಳಸಿ ಆ ಶೃಂಗಾರ ಪ್ರಿಯನಲ್ಲದ ಶಿವನಿಗೆ ವಿಶೇಷ ಶೃಂಗಾರದ ಮೆರುಗನ್ನು ನೀಡುವ ಮುಖಾಂತರ ಭಕ್ತರಲ್ಲಿ ಆ ಶಿವ ಪ್ರೇಮವನ್ನು ಉಕ್ಕಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಶಿವರಾತ್ರಿ ಇದೇ 26 ಬುಧವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೆ ದರ್ಶನದ ಸೌಭಾಗ್ಯವನ್ನು ನಮ್ಮ ಕಲಬುರಗಿ ಮಾತ್ರವಲ್ಲ, ಸುತ್ತಮುತ್ತಲಿನ ಗ್ರಾಮ ಜನರು ಕೂಡ ಇಲ್ಲಿ ತಂಡವಾಗಿ ಆಗಮಿಸಿ ದರ್ಶನವನ್ನು ಪಡೀತಾರೆ. ಸಾಯಂಕಾಲ 5:30ರಿಂದ 7:30ವರೆಗೆ ಶಿವರಾತ್ರಿ ಮಹೋತ್ಸವ ಕುರಿತು ವಿಶೇಷ ಪ್ರವಚನ, ನೃತ್ಯ, ಹಾಡು, ಶಿವನ ಒಂದು ಪ್ರೇಮವನ್ನು ಬೆಳೆಸ್ಕೊಳ್ಳಿಕ್ಕೆ, ಶಿವಯೋಗವನ್ನು ಸಾಧಿಸಲಿಕ್ಕೆ, ವಿಶೇಷ ಭಕ್ತಿಯಿಂದ ಜ್ಞಾನದೆಡೆಗೆ ಜನರನ್ನು ಕರೆದುಕೊಂಡು ಹೋಗಲಿಕ್ಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬರುವಂಥ ಭಕ್ತರಿಗೆಲ್ಲ ಫ್ರೂಟ್ ಪ್ಲೇಟ್, ಹಣ್ಣಿನ ಪ್ರಸಾದವನ್ನು ಇಲ್ಲಿ ವಿತರಿಸಲಾಗ್ತದೆ. ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಶಿವನ ಪರಿಚಯವನ್ನು ನೀಡುವಂತಹ ಚಿತ್ರ ಪ್ರದರ್ಶನಿಯ ವ್ಯವಸ್ಥೆಯನ್ನು ಕೂಡ ನಮ್ಮ ಅಣ್ಣಕ್ಕಂದರು ಮಾಡಿದ್ದಾರೆ. ಜನತೆ ಇದರ ಲಾಭ ತಗೊಳ್ಬೇಕಾಗಿ ವಿಶೇಷ ಕೋರಿಕೆ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ ಬಾಳ. ಶಿವ 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 ಶಿವನೇ ಹರ ಹರ ಹರ.
ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಸಮಾಜ ಸೇವಾ ವಿಭಾಗದ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಕೆ ಪ್ರೇಮಣ್ಣ, ರಾಜಯೋಗಿನಿ ದಾನೇಶ್ವರಿ, ಶಿವಲೀಲಾ ಉಪಸ್ಥಿತರಿದ್ದರು. ಮಾರ್ಚ್ 8ರಂದು ಕಲಬುರಗಿಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕ್ಲಬ್ ಮಹಿಳಾ ಮುಖಂಡರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೋಟರಿ ಕ್ಲಬ್ ಮುಖಂಡರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ರೋಟರಿ ಕ್ಲಬ್ ವತಿಯಿಂದ ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದ್ದು, ಅಂದು ರೋಟರಿ ಕ್ಲಬ್ನಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದ್ದು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇನ್ನು ಅಂಕಗಳ ಮೂಲಕ ವಿಜೇತರಿಗೆ ಬಹುಮಾನ ವಿತರಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ಕ್ಲಬ್ ಅಸ್ತಿತ್ವದಲ್ಲಿದೆ. ನಮ್ಮ ಕ್ಲಬ್ಬಿನ ಮೂಲ ಉದ್ದೇಶ ಸೋಷಲ್ ಸರ್ವಿಸ್ ಆ್ಯಂಡ್ ಫ್ರೆಂಡ್ಶಿಪ್. ಮಹಿಳೆಯರಿಗಾಗಿ ಇರುವ ಏಕೈಕ ಸಂಸ್ಥೆ ಎಂದರೆ ಇನ್ನರ್ವಿಲ್. ಜಾಗತಿಕವಾಗಿ ಇನ್ನರ್ವಿಲ್ ಸಂಸ್ಥೆ ಪ್ರಾರಂಭವಾಗಿ 101 ವರ್ಷ ಆಯಿತು. ಈ ವರ್ಷವನ್ನು ಶಗುನ್ ಕಾ ಸಾಲ್ ಅಂತ ನಾವು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಾವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಅಸಹಾಯಕ ವೃದ್ಧರಿಗೆ, ಶಿಕ್ಷಣ ವಂಚಿತ ಮಕ್ಕಳಿಗೆ, ಸೌಲಭ್ಯ ವಂಚಿತ ಮಹಿಳೆಯರಿಗೆ, ವೈದ್ಯಕೀಯ ಚಿಕಿತ್ಸೆಯ ಅವಶ್ಯಕತೆ ಇರುವವರಿಗೆ ನಮ್ಮ ಇನ್ನರ್ವಿಲ್ ಸಹಾಯ ಹಸ್ತ ಯಾವಾಗಲೂ ಇರುತ್ತದೆ. ಇದಲ್ಲದೆ ಮನರಂಜನೆ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡುತ್ತೇವೆ. ಬಹಳ ವರ್ಷಗಳಿಂದ ಈ ಸಂಸ್ಥೆ ಈ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ನಮ್ಮ ಸಂಸ್ಥೆಗೆ ಸರ್ಕಾರದಿಂದ ಯಾವುದೇ ಸಹಾಯಧನ ಇರುವುದಿಲ್ಲ. ಮೆಂಬರ್ಸ್ ಕಾಂಟ್ರಿಬ್ಯೂಷನ್ ಮತ್ತು ಹಲವಾರು ದಾನಿಗಳ ಸಹಾಯದಿಂದ ನಮ್ಮ ಸಂಸ್ಥೆಯ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ವಿವರಣೆಗಳನ್ನು ಕೊಡಲು ನಾವು ಇಲ್ಲಿ ಸೇರಿದ್ದೇವೆ. ನಮಸ್ಕಾರ ಕಲಬುರಗಿ. ಈ ವರ್ಷದ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಮಹಿಳೆಯರಿಗಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಮೊದಲನೆಯದಾಗಿ ತಾರೀಕು 8/3/2025 ಮಧ್ಯಾಹ್ನ 3 ಗಂಟೆಗೆ ರೋಟರಿ ಹಾಲ್ನಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅದರ ಸಮಯದ ಲಿಮಿಟು 1 ತಾಸು. ಹಾಗೂ ಅದೇ ರೀತಿಯಾಗಿ ಎಲ್ಲ ಮಹಿಳೆಯರಿಗೆ ಕುಕ್ಕಿಂಗ್ ಸ್ಪರ್ಧೆಯನ್ನು, ಅಡುಗೆ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಯಾವ ಖಾದ್ಯವನ್ನು ಬಳಸಬೇಕು ಅಂತಂದರೆ, ಹಸಿರು ಬಟಾಣಿಯನ್ನು ಬಳಸಿ 2 ಖಾದ್ಯಗಳನ್ನು ತಯಾರಿಸಬೇಕು. ಒಂದು ಸಿಹಿ ಖಾದ್ಯ ಹಾಗೂ ಇನ್ನೊಂದು ಒಂದು ಖಾರದ ಖಾದ್ಯವನ್ನು ತಯಾರಿಸಬೇಕು. ಈ ಒಂದು ಸ್ಪರ್ಧೆಯ ಮುಖ್ಯ ಅಂಗ ಏನಪ್ಪ ಅಂತಂದರೆ, ಒಂದು ಪ್ರೆಸೆಂಟೇಷನ್ನು ಮತ್ತು ಅದರ ರುಚಿಗೆ ಮುಖ್ಯವಾಗಿ ಅಂಕಗಳನ್ನು ನೀಡಲಾಗುವುದು. ಅದರಿಂದ ಎಲ್ಲ ಮಹಿಳೆಯರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹಾಗೂ ಎರಡನೇದಾಗಿ 9ನೇ ತಾರೀಕು ಎಲ್ಲ ಮಹಿಳೆಯರಿಗೆ ಅಂದರೆ ಮಿಸ್ ಕಲಬುರ್ಗಿ ಮತ್ತು ಮಿಸಸ್ ಕಲಬುರ್ಗಿ ಎನ್ನುವ ಒಂದು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೇವೆ. ಮಿಸ್ ಕಲಬುರ್ಗಿಯ ಒಂದು ವಯಸ್ಸಿನ ಮಿತಿ ಏನಪ್ಪ ಅಂತಂದರೆ 15 ವರ್ಷದ ಮೇಲ್ಪಟ್ಟು ಎಲ್ಲ ಮಹಿಳೆಯರು ಇದರಲ್ಲಿ ಭಾಗವಹಿಸಬೇಕು. ಹಾಗೂ ಇದರಲ್ಲಿಯ ಒಂದು ಡ್ರೆಸ್ ಕೋಡ್ ಏನಪ್ಪ ಅಂತಂದರೆ ವೆಸ್ಟರ್ನ್ ಡ್ರೆಸ್. ಹಾಗೂ ಮಿಸ್ಸಸ್ ಕಲಬುರ್ಗಿಯ ಡ್ರೆಸ್ ಕೋಡ್ ಏನಂತಂದರೆ ಸಾರಿ ಡ್ರೇಪಿಂಗ್ ಅಂಥೇಳಿ, ಸಿಂಪಲ್ ಸಾರಿ ಡ್ರೇಪಿಂಗ್. ಅದರಿಂದ ಇದು ಎಲ್ಲಿ ನಡೀತಾ ಇದೆ ಅಂತಂದರೆ ದೊಡ್ಡಪ್ಪ ಅಪ್ಪ ಸಭಾಮಂಟಪ, ಶರಣನಗರ. ತಾರೀಕು 9 ಮಧ್ಯಾಹ್ನ 5 ಗಂಟೆಯಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಆದ್ದರಿಂದ ಎಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂತಂದರೆ, ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಮಹಿಳೆಯರಿಂದ ಮಹಿಳೆಯರಿಗಾಗಿ ನಡೆಸ್ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಖುಷಿಯಿಂದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಸುದ್ದಿಗೋಷ್ಠಿಯಲ್ಲಿ ಸವಿತಾ ಹನಗೋಡಿಮಠ, ನಮ್ರತಾ ಪಟೋಟೆ, ಮಹಾದೇವಿ ಕಿಣಗಿ, ಲಕ್ಷ್ಮಿ ಅಡ್ಕಿ, ಸುಷ್ಮಾ, ಜಯಾ ಜೈನ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಮಾರ್ಚ್ 5ರಂದು ಹೋರಾಟ, ವಣ್ಣ ಮ್ಯಾಕೇರಿ ಸುದ್ದಿಗೋಷ್ಠಿ. ಅಭಿಮಾನಿಗಳಿಂದ ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರಫೈಲ್ ಹುಟ್ಟುಹಬ್ಬ ಆಚರಣೆ. ಗ್ಯಾರಂಟಿ ಯೋಜನೆಗೆ ಎಸ್ಸಿ ಎಸ್ಟಿ ಹಣ ಬಳಕೆ, ಬಿಜೆಪಿ ನಾಯಕರ ಆಕ್ರೋಶ. ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಶಿವರಾತ್ರಿ ಹಿನ್ನೆಲೆ 25 ಅಡಿ ಎತ್ತರದ ಭತ್ತದ ಶಿವಲಿಂಗ ಪ್ರತಿಷ್ಠಾಪನೆ. ಮಾರ್ಚ್ 8ರಂದು ರೋಟರಿ ಕ್ಲಬ್ನಲ್ಲಿ ಮಹಿಳಾ ದಿನಾಚರಣೆ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.